ನಾನ್ ಕೊಡದೇ ಮೇಲೆ ಏನ್ ಕದು ಹೌದೌದು. ನಾನ್ ತಾವ್ ಇಷ್ಟಕ್ಕೆ ಕೇಳವ್ರೆ ಅಷ್ಟಕ್ಕೆ ಕೇಳವ್ರೆ. ಓ ಇಷ್ಟ ಲಕ್ಷ ಆದ್ರೆ ದನ ತಗೊಳ್ಳೋದು ಹೆಂಗೆ ಅಂತ ಜನನೇ ಹೆದರ್ತಾವ್ರಿ ಈಗ. ಹೌದೌದೌದು. ಯಾಕೆ ಅವೆಲ್ಲ ಹೇಳ್ಬೇಕು? ಅದು ಅಷ್ಟೊಂದು ಬೆಲೆ ಆಗೋದು ರೈತರಿಗೆ ಕೈಗೆಟ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಅಲ್ಲ ಸರ್ ಅದು ತಗೊಬೇಕು ಅಂದ್ರೂ? ಬೆಲೆ ಆಗದಿಂದ ಸರ್ ನಾವು ನೀವು ಹೋಗಿ ತಗೊಂಡಿದ್ವ, ನಾವು ಹೋಗಿ 20 ಲಕ್ಷ ಕೊಟ್ಟು ದನ ತಗೊಳಗತ್ತೆ. ಈಗ ನಾನೇ ನನ್ನ ಕೈಲಿ ಆದದ್ದು 20 ಲಕ್ಷ ಕೊಟ್ಟು ದನ ತಗೊಳಕ್ಕೆ. ನಿಜ. ಅಲ್ಲ ಸಣ್ಣ ರೈತ ತುಂಬಾ ಕಷ್ಟ ಆಗುತ್ತೆ. ಇವಾಗ ನಮ್ಗೆ ಇಷ್ಟ ಆಗಿರುತ್ತೆ ಕರು ತಗೊಳಕ್ ಹೋಗ್ತಾರೆ, ಅವ್ರ ಬೆಲೆ 2 ಲಕ್ಷ 3 ಲಕ್ಷ ಎಲ್ಲ ಒಂದು ಕರುಗಳಿಗೆ ಹೇಳಿದ್ರೆ ಅವ್ರು ಆಳುಬ್ರು ಕಟ್ಟವ್ರು ಸ್ವಲ್ಪ ಕಮ್ಮಿ ಆಗೋಕ್ ಹೋಗ್ತಾರೆ. ಈಗ ಯಾಕೆ ಬಿಟ್ಬಿಡ್ತಾರೆ? ಏನ್ ತಗೋಬೇಕಿದ್ರು 15 ಲಕ್ಷಕ್ಕೆ ದನ ತಗೊಳಕ್ಕೆ ಇನ್ನೊಂದ್ 5 ಲಕ್ಷ ಕೊಟ್ಟು ಒಂದ್ ಸೈಟ್ ತಗೊಂಡ್ರೆ ಮುಂದ್ ವರ್ಷಕ್ಕೆ ಅದೇ 20 ಲಕ್ಷ 25 ಲಕ್ಷ ಆಯ್ತದಲ್ಲ. ಹೌದೌದು, ಆರಾಮಾಗಿರ್ಬೋದು. ಇದ್ರ ಬಗ್ಗೆ ಸರ್ ಏನ್ ಹೇಳ್ತೀರಾ ನೀವು? ಮುಂದಕ್ಕೆ ಈ ತರ ಆದ್ರೆ ತುಂಬಾ ಕಷ್ಟ ಆಗತ್ತಲ್ವಾ? ತುಂಬಾ ಬೆಲೆ ಈ ತರ ಎಲ್ಲ ಏರಿಕೆ ಮಾಡಿದ್ರೆ? ಸರ್ ಈಗ ಇರೋರು ತಗೋತಾರೆ, ಅವ್ರ ತಾವ್ ದುಡ್ಡದೆ, ದುಡ್ಡಿರೋರು ಮಾತ್ರ ತಗೋತಾರೆ. ಈಗ ಅವ್ರ ಮನೆ ದುಡ್ಡಿಲ್ಲ, ಅವ್ರ ಏನಾರ ತಗೋಬಹುದು. ನಾವ್ ನೀನ್ ಯಾಕೆ ಇಷ್ಟು ತಗೊಂಡಿ ಅಂತ ಕೇಳ್ಕೈತಿಲ್ಲ. ನಿಜ ನಿಜ, ಕರೆಕ್ಟ್. ಅವ್ರ ಮನೆ ದುಡ್ಡು 5 ಲಕ್ಷ ಬಾಳು 20 ಲಕ್ಷಕ್ಕೆ ತಗೊಳ್ಳಿ ಬಿಡಿ, ನಮ್ಗೇನು. ನಾವು ಕೇಳ್ಕೈತಿದ ಸರ್ ಅದನ್ನ.